ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವರಿಗೂ ನಮಸ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ. ಸೊ ಐ ಆಮ್ ಬೇಸಿಕಲಿ ಅ ಬಿಸ್ನೆಸ್ ಮ್ಯಾನ್. ವಿ ಆರ್ ದೇಶ್ಮುಖ್ ಅವರು ಅಮ್ಮಾಸ್ ಕಾಫಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿರ್ತಾರೆ. ಇದು 1971 ಓಪನ್ ಆಗಿರುತ್ತೆ. ಲೇಟರ್ ಆನ್ ನಮ್ಮ ತಾಯಿಯವರು ಆ ಕಂಪ್ನಿನ ನಡ್ಸ್ಕೊಂಡು ಬರ್ತಿರ್ತಾರೆ. ಈಗ ನನ್ನ ಸರ್ತಿ. ಸೊ ಐ ಹ್ಯಾವ್ ಟೇಕನ್ ಓವರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸೈಲೆಂಟ್, ತುಂಬ ಸ್ಟ್ರಿಕ್ಟ್, ಪಂಕ್ಚುವಲ್ ಆಗಿರುವಂಥ ಬಾಸ್. ಆ್ಯಂಡ್ ಅದನ್ನೆಲ್ಲನೂ ನಾನು ಆ ರೂಲ್ನ ಬ್ರೇಕ್ ಮಾಡೋದು ನನ್ನ ತಮ್ಮಂಗೋಸ್ಕರ ಮಾತ್ರ. ಸೊ ಹಾಗಾಗಿ ದ್ಯಾಟ್ ಈಸ್ ಮೈ ಕ್ಯಾರೆಕ್ಟರ್ ಹಿಯರ್. ಆ್ಯಂಡ್ ನನಗೆ ತಮ್ಮ ಅಂದರೆ ಪ್ರಾಣ. ಆ್ಯಂಡ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ. ದ್ಯಾಟ್ ಈಸ್ ಮೈ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಅಲ್ಲಿ ತಮ್ಮ ನೀವು ಮಾತಾಡಿ. ತಿಲಕ್ ಅವರೇ, ನೀವು ಹೇಳಿ. ಪಾತ್ರ ಮಾಡ್ತಾ ಇರೋದು ತಿಲಕ್ ದೇಶ್ಮುಖ್ ಅಂತ. ತುಂಬ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು. ಆಗಲೇ ಅಣ್ಣ ಹೇಳ್ದಾಗಲೇ ಅಣ್ಣಂಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು ಕೂಡ. ಬಟ್ ಅಣ್ಣ ನನಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನು. ನನಗೆ ಅಣ್ಣ ಉಸಿರಾದರೆ ಪ್ರಾಣ ಬಂದು ಪವಿತ್ರ. ನಾನು ಮನೇಲಿ ಮುದ್ದಿನ ಮಗ, ಎಲ್ಲರಿಗೂ ಒಂಥರ ಪ್ಯಾಂಪರ್ಡ್ ಕಿಡ್. ಯಾವುದು ಜಾಸ್ತಿ ಟೆನ್ಷನ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಎಂಜಾಯ್ ಮಾಡಬೇಕು, ಫನ್ ಮಾಡಬೇಕು ಅಂತ ಇರೋನು. ಸೊ ಯಾ, ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಪವಿತ್ರ, ನೀವು ಹೇಳಿ. ಹಾಯ್, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಪವಿತ್ರ ಹೇಗೆ ಅಂತಂದರೆ ತುಂಬ ಫನ್ ಲವಿಂಗ್, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾಳೆ. ಹಾಗೆ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಾಯಿದೆ ಅಂತಂದರೆ ಸ್ಟ್ಯಾಂಡ್ ತೊಗೋತಾಳೆ. ಯೋಚನೆ ಮಾಡೋಕ್ಕೆ ಮುಂಚೆ ಮಾತಾಡೋದು, ಆಮೇಲಿಂದ ಏನೋ ಎಡ್ವರ್ಟ್ ಆಯಿತು ಅಂತ ಕೊರ್ಗೋದು. ಸೊ ಈಗ ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ. ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ನಾನೊಂದು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದಮೇಲಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪಾತ್ರದ ಪರಿಚಯ. ಥ್ಯಾಂಕ್ ಯು. ರಾಧಿಕಾ ಅವರೇ, ನೀವು ನಿಮ್ಮ ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ರಾವ್. ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಮನೆಯ ಹಿರಿ ಸೊಸೆ. ನನಗೆ ಇಬ್ಬರು ಮುದ್ದಾದ ಮಕ್ಕಳು, ದೇವ್ ಮತ್ತು ತಿಲಕ್. ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ. ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು. ಅಂದರೆ ವೆರಿ ಪ್ರಾಂಪ್ಟ್. ಒಂದು ಕಂಪನಿನ ನಡೆಸ್ಕೊಂಬಂದಿರೋಂಥ ಹೆಣ್ಮಗು ನಾನು. ಇನ್ನು ಮುಂದೆ ಏನಾಗತ್ತೆ ಅಂತ ಇದೇ ಮಂಗಳವಾರ 27ನೇ ತಾರೀಕಿಂದ ನೀವು ನೋಡ್ಬೋದು, ರಾತ್ರಿ 10 ಗಂಟೆಗೆ. ಥ್ಯಾಂಕ್ ಯು. ಪ್ರಬೋಧ್ ಅವರೇ. ನಮಸ್ಕಾರ, ನಾನು ಅಶೋಕ್ ಹೆಗಡೆ. ಇದರಲ್ಲಿ ಪ್ರಬೋಧ್ ದೇಶ್ಮುಖ್ ಅಂತ. ತುಂಬ ಒಂದು ಒಳ್ಳೆಯ ಪಾತ್ರ. ಈ ಕಥೆಯ ಹೋಗೋಕ್ಕೆ ನನ್ನ ಕೊಡುಗೆನೂ ಸ್ವಲ್ಪ ಇದೆ. ಕಲರ್ಸ್ ಕನ್ನಡಕ್ಕೆ JD ಸರಿಗೆ ಮತ್ತು ಶ್ರೀದೇವಿ ಮೇಡಮ್ಮು, ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ಗಳು ಎಲ್ರಿಗೂ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂಥ ಒಂದು ಕಲಾವಿದರ ತಂಡ ಇದೆ. ಸೂರಜ್ ಇರ್ಬೋದು, ತಿಲಕ್ ಇರ್ಬೋದು, ಮೇಡಮ್. 100% ನಾವು ರಂಜಿಸ್ತೀವಿ ಜನರನ್ನ. ಇದಕ್ಕೂ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ರತಾ ಅವರೇ, ನೀವು ನಿಮ್ಮ ಪಾತ್ರ ಪರಿಚಯ ಮಾಡ್ಕಾರ. ನನ್ನ ಹೆಸರು ರುಹಾನಿ ಶೆಟ್ಟಿ ಅಂತ. ಸೊ ನಮ್ಮ ಪವಿತ್ರ ಬಂಧನದಲ್ಲಿ ನಾನು ನಮ್ರತಾ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಝೀಯಿಂದ ಆಚೆ ಬಂದಮೇಲೆ ಎಲ್ಲರೂ ಜನ ಕೇಳ್ತಾ ಇದ್ರು ಮಾಯ ಅವ್ರು ಎಲ್ಲಿ ಮಾಯಾಗಿ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು. ಮಾಯ ಎಲ್ಲಿ ಮಾಯಾಗಿ ಹೋಗಿಲ್ಲ, ಬಟ್ ಅಲ್ಲಿಂದ ಮಾಯ ಆಗಿ ಇಲ್ಲಿ ನಮ್ರತಾಗಿ ಬರ್ತಾ ಇದ್ದೀನಿ ನಾನು ವೆರಿ ಸೂನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಕಲರ್ಸಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು, ಅದರಲ್ಲಿ ಅವರೊಂದು ಸ್ವಲ್ಪ ಅದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆ ಪವರ್ಗೋಸ್ಕರ ಮೇ ಬಿ ಅವರೊಂದು ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ. ಆ ಥರ ನಾನು ನೋಡ್ಕೊಂಡು ಬಂದಿರೋದು. ಬಟ್ ಇಲ್ಲಿ ನಮ್ರತಾ ಕ್ಯಾರೆಕ್ಟರ್ ಏನು ಸ್ಪೆಷಲ್ ಅಂದರೆ, ಶಿ ಈಸ್ ಓನ್ಲಿ ಒಬ್ಸೆಸಿವ್ ಅಬೌಟ್ ದೇವ್. ಶಿ ಡಸಂಟ್ ವಾಂಟ್ ಮನಿ, ಶಿ ಡಸಂಟ್ ವಾಂಟ್ ಫೇಮ್, ಅದು ಇದು ಏನೂ ಬೇಕಾಗಿಲ್ಲ. ಶಿ ಇಸ್ ಓನ್ಲಿ ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದೇವ್. ಸೊ ದೇವ್ಗೋಸ್ಕರ ಏನು ಬೇಕಾದರೂ ಮಾಡುವಂಥ ಕ್ಯಾರೆಕ್ಟರ್. ಸೊ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಮಧು ಸರ್ ಆಗಿರಲಿ, ಮಹೇಶ್ ಸರ್ ಆಗಿರಲಿ, ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಪಾತ್ರಕ್ಕೆ ಚೂಸ್ ಮಾಡಿದ್ದಕ್ಕೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ. ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ.
ಸೊ ಕಲರ್ಸಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಕಲರ್ ಸೂಪರಲ್ಲಿ ಕೆಲಸ ಮಾಡಿದ್ದೆ. ಸೊ ಕಲರ್ಸಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಹೇಳಬೇಕು ಅಂದರೆ ಎಲ್ಲರೂ ಅದ್ಭುತವಾದ ನಟರು, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಹೊಸದಾಗಿ ನಮ್ಮ ಸೀರಿಯಲಿಂದ ಲಾಂಚ್ ಆಗ್ತಾ ಇದ್ದಾರೆ, ತುಂಬ ಖುಷಿ ಇದೆ. ಹಾಗೆ ಆದಷ್ಟು ಬೇಗ, ಇನ್ನು 27ಕ್ಕಿಂತ ದಿನ ತುಂಬ ಕಮ್ಮಿ ಇದೆ. ನಿಮ್ಮ ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ, ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಧು ಅವರೇ, ಕಥೆಯ ಕುರಿತು 2 ಮಾತುಗಳನ್ನು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನನ್ನನ್ನು ಝೀಲಿದ್ದವನ್ನ ಕಲರ್ಸಿಗೆ ಕರ್ಕೊಂಡ್ಬಂದಿದ್ದು ಪುನೀತ್ ಸರು, ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಈ ಕತೆನ ಕೊಟ್ಟಂತಹ ಜೆ ಡಿ ಸರ್ಗೆ ಥ್ಯಾಂಕ್ ಯು. ಅಂದರೆ ಇದು ಒಂದು ಯುನಿಕ್ ಕತೆ ಅಂತ ಹೇಳ್ಬೋದು. ಅಂದರೆ ಪವಿತ್ರ ಬಂಧನ ಅಂದರೆ ಒಂದು ಪವಿತ್ರವಾದ ಬಂಧನದೊಳಗೆ ಇದ್ದಾಳೆ. ಅದು ಪವಿತ್ರವಾದ ಬಂಧನದೊಳಗೆ ಇರೋದ್ರಿಂದನೇ ಆ ಕತೆಗೆ ಪವಿತ್ರ ಬಂಧನ ಅಂತ ಟೈಟ್ ಇಟ್ಟಿರೋದು. ಅಂದರೆ ಈಗೆಲ್ಲ ಹೆಂಗೆ ಅಂತಂದರೆ ಗೊತ್ತಿಲ್ಲ ಇದು ತಪ್ಪೋ ಸರಿನೋ ಅಂತ. ಅಂದರೆ ಗಂಡು ಮಕ್ಕಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಆಗ್ತಾರೆ ಅನ್ನೋ ಥರ. ಅದೊಂದು ಈಗ ತಮ್ಮ ಪವಿತ್ರನ ಇಷ್ಟಪಟ್ಟಿರ್ತಾರೆ, ಅವಳೊಂದು ಬಂಧನಕ್ಕೆ ಸಿಗಾಕೊಂಡಿರ್ತಾಳೆ. ತಮ್ಮನ ಆಸೆನ ಈಡೇರ್ಸೋಕ್ಕೋಸ್ಕರ ಅಣ್ಣ ಮದುವೆ ಆಗ್ತಾನೆ. ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾಳೆ, ಆ ಒಂದು ಬಂಧನಗಳು ಸಿಗಾಕೋತಾಳೆ. ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಹೇಶ್ ಅವರೇ, ನೀವು ಮಾತಾಡಿ. ಎಲ್ರಿಗೂ ಶುಭೋದಯ. ಫಸ್ಟ್ ಸ್ಪೀಚ್ ನಂದು, ಏನಾದರೂ ತಪ್ಪಿಲ್ಲ ದಯವಿಟ್ಟು ಕ್ಷಮಿಸಿ. ಆಮೇಲೆ ಕೊನೆಯಲ್ಲಿ ಮಾತಾಡೋದಕ್ಕೆ ಏನು ಉಳಿದಿರಲ್ಲ, ಎಲ್ಲ ಹೇಳಿದ್ದಾರೆ. ಸೊ ನಾನು ಮೊದಲನೇದು ಮಧು ಸರ್ ಹೇಳ್ದಂಗೆ ಎಲ್ಲರಿಗೂ ಥ್ಯಾಂಕ್ಸ್. ಬಿಗಿನಿಂಗ್ ಫ್ರಮ್ ಪುನೀತ್ ಸರ್, ಜೆ ಡಿ ಸರ್, ಅಪೂರ್ವ ಮೇಡಮ್ ಮತ್ತು ಶ್ರೀದೇವಿ ಮೇಡಮ್. ಇಲ್ಲಿ ನಮ್ಮ ಹೊಸ ತಂಡಕ್ಕೆ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಧನ್ಯವಾದ. ನಮ್ಗೆ ಒಂದು ಹೊಸ ತಂಡ ಸಿಕ್ಕಿದೆ. ಅದರಲ್ಲಿ 4 ವರ್ಷದ ಮಗುವಿಂದ 70 ವರ್ಷದ ಸೀನಿಯರ್ ಸಿಟಿಸನ್ ತನಕ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಎಲ್ಲರದು ಚೆನ್ನಾಗಿದೆ. ಎಲ್ಲರನ್ನೂ ಹರಿಸ್ದಂಗೆ ನಮ್ಮನ್ನು ಹರಿಸಿ, ಮೊದಲನೇ ಪ್ರಯತ್ನ ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನು ನಮ್ಮ ತಂಡ. ನನಗೆ ಸೂರಜ್ ಅವರು ಸೀರಿಯಲ್ಗೆ ಬರ್ತಾರೆ, ಅವರಿಗೆ ಈ ಕ್ಷೇತ್ರ ತುಂಬ ಹೊಸ್ತು. ಸೊ ನಾಯಕ ನಟನಾಗಿ ಅವ್ರನ್ನ ನೀವು ತಯಾರಿ ಮಾಡಬೇಕು, ಹೇಗಿತ್ತು ಅಂತ? ಅವ್ರಿಗೂ ಹೊಸದು, ಇದು ಕಲಿಯೋ ಹಂಬಲ ಇದೆ. ಅದಕ್ಕೋಸ್ಕರನೇ ನೀನಾಸಮ್ಮ ಅವ್ರು ಮೆಂಟ್ರ್ ಇದ್ದಾರೆ, ಅವರು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ಸಾಹ ಇರೋದ್ರಿಂದ ಅದು ಇವರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಆನೆಸ್ಟ್ ಇದೆ, ಕಲಿಯೋ ಕಾತರ ಇದೆ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತಯಾರಿ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಸೀನ್ ಶುರುವಾಗಿನ ಮುಂಚೆನೇ ಅದ್ರ ಹಿಂದೆ ತಾಲೀಮು ತುಂಬ ಇದೆ. ಅಮೂಲ್ಯ ಅವರೇ, ಈ ಹಿಂದೆ ದಾಸಪುರಂದರ ಬೃಂದಾವನ ಅಳುಕು ಆತಂಕ ಏನಾದರೂ ಇದೆಯಾ? ಇಲ್ಲ, ಯಾಕಂತಂದರೆ ಒಂದೇ ಥರ ಮಾಡ್ತಾ ಇದ್ರೆ ನೋಡೋರ್ಗೂ ಅದು ಸ್ವಲ್ಪ ಬೋರ್ ಅನಿಸುತ್ತೆ. ಸೊ ಈ ಹಿಂದೆ ಬೃಂದಾವನಲ್ಲಿ ದಾಸಪುರಂದರಗೂ ಬೃಂದಾವನಗೂ ಡಿಫ್ರೆನ್ಸ್ ಇತ್ತು. ಬಟ್ ಒಂದು ಏನಂತಂದರೆ ಎರಡರಲ್ಲೂ ನಾನು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಇದರಲ್ಲಿ ಸಾಫ್ಟ್ ಅಂತ ಫುಲ್ ಸಾಫ್ಟು ಅಲ್ಲ, ಅಲ್ಲಿ ನೆಸೆಸಿಟಿ ಇದೆ ಅಂತಂದಾಗ ಸ್ಟ್ಯಾಂಡ್ ತೊಗೊಳ್ಳೋಂಥ ಪಾತ್ರ, ಅದು ಒಂದು ಎಕ್ಸ್ಟ್ರಾ ಚಾಲೆಂಜಿಂಗು ಇವಾಗ. ಯಾಕಂತಂದರೆ ಈ ಹಿಂದೆ ಮಾಡಿರೋ ಎರಡರಲ್ಲೂ ಆ ಥರ ಕ್ಯಾರೆಕ್ಟರ್ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಇದು ಚೇಂಜ್ ಇರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೋತಾರೆ, ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೂರಜ್ ಅವರೇ, ಬಿಗ್ ಬಾಸ್ ಮುಗಿದ್ರಿ, ಪ್ಲಸ್ ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡ್ರಿ? ಸೊ ನಂಗೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದ್ರಿಗೆ ಬಂದಾಗಲೂ ನಂಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡಿಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೂ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ.
ಬಟ್ ಡೇ ಒನ್ನಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟ್ರು ಬಿಡ್ತಾನೂ ಇಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬಿನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ, ಆ ಥರ. ಥ್ಯಾಂಕ್ ಯು ಸರ್. ನಿದ್ದೆ ಮಾಡ್ದಲೇ ನೋಡಲಿ ಅಂತಲೇ ಚಾನಲರು 10 ಗಂಟೆಗೆ ಹಾಕಿದ್ದಾರೆ. ಸೂರಜ್ ಅವರು ಇರ್ತಾರಲ್ವಾ, ಆ ಒಂದು ಉದ್ದೇಶಕ್ಕೆ ಜೆ ಡಿ ಸರ್ ಏನು ಕೊಟ್ಟಿದ್ರು ಅದನ್ನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಸರ್. ಚೆನ್ನಾಗಿದೆ, ನೋಡ್ತಾರೆ, ಒಂದು ಕಾನ್ಫಿಡೆಂಟ್ ಇದೆ ಸರ್. ಸರ್ ಈಗ ಒಂದು ಜಾಸ್ತಿ ಇಲ್ಲ, ಒಂದು 5 ಎಪಿಸೋಡು, 2 ಎಪಿಸೋಡ್ ಫುಲ್ ರೆಡಿ ಇದೆ, 5 ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ. ಜಾಸ್ತಿನೂ ಶೂಟ್ ಹೋಗಿಲ್ಲ ಸರಿ ಸರ್. ಸರ್ ಭಗವಂತ ಆಶೀರ್ವಾದ ಮಾಡಿ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ರಾಮ್ ಸರ್ ಥರ ನಮ್ಮದು 1000 ಎಪಿಸೋಡ್ ಮೈಲ್ಗಳು ಸೇರಿಕೊಳ್ಳಿ. ಅವ್ರ ಪಕ್ಕದಲ್ಲೇ ಕೂರೋ ಭಾಗ್ಯ ಸಿಕ್ತು. ಅವ್ರದ್ದು ಲಕ್ಕು ಸ್ವಲ್ಪ ನಮಗೂ ಸೇರಿಕೊಳ್ಳಿ, ಹಂಗೆ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ಇಲ್ಲಿ ಹಾಂ ಸರ್. ಆವಾಗಲೇ ಒಂದು ಸಣ್ಣ ಎಳೆನ ಹೇಳಿದ್ರೆ, ಅಂದರೆ ಗಂಡು ಮಕ್ಕಳು ಮಾಡುವಂಥ ಎಡವಟ್ಟುಗಳಿಂದ ಹೆಣ್ಮಕ್ಳು, ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ. ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ, ಇಷ್ಟೇ ಇದರ ಹೂರಣ. ಅದೇ ಪವಿತ್ರ ಬಂಧನ ಅಂದಾಗಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹೊರಗಡೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಅದಕ್ಕೇನೆ ನಾನು ಹೇಳಿದ್ರೆ ಹೊರಗಡೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ, ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ, ತಮ್ಮಂಗೋಸ್ಕರ ಅಣ್ಣ ಇದು ಮಾಡ್ತಾನೆ, ಅಷ್ಟೇ. ಸೂರಜ್, ಬಿಗ್ ಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದ್ರೆ ನೀವು ಸೀರಿಯಲ್ನೇ ಯಾಕೆ ಚೂಸ್ ಮಾಡಿದ್ದು ನೀವು? ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದರು, ಬಟ್ ಎಲ್ಲೂ ಸ್ಟೋರೀಸ್ ಏನೂ ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತೊಗೋತಾರೆ ನನಗೆ. ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆಂಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತೊಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸಜೆಷನ್ಸ್ ಆಗಲಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಫ್ ಮಾಡಿಕೊಂಡೆ ಅಂತಂದರೆ. ಆ್ಯಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳಬೇಕು, ನಾನು ಆ್ಯಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಆ್ಯಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾವ್ ಮ್ಯಾಮ್. ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ, ಈಗ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಕ್ಲೋಸಪ್ ಬಂದಾಗ ಸೇಮ್ ಆ್ಯಕ್ಟಿಂಗ್ ವಾಪಸ್ ಮಾಡಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ ಬಂದರೆ ಲೈಕ್ ತುಂಬ ಕಲಿಯೋಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಡೈರೆಕ್ಟರ್ ಸರ್, 10 ಗಂಟೆಗೆ ಬರೋಂಥ ಧಾರಾವಾಹಿಗಳು ಯಾವ ಥರದಂತ ನಿಮಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ಗಳೆಲ್ಲ ತುಂಬ ಫೇಮ್ ಇರೋರು ಇದ್ದಾರೆ. ಸೂರಜ್ಜು ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋ ಅಂಥವ್ರು. ಬಟ್ ಸ್ಲಾಟ್ ಬಗ್ಗೆ ನೀವು ಯೋಚನೆ ಮಾಡಲೇ ಇಲ್ವಾ ಅಂತ? ಟೈಮಿಂಗ್ಸ್ ಆನೆಸ್ಟಾಗಿ ಹೇಳಬೇಕು ಅಂದರೆ, ಒಂದ್ಸರಿ 10 ಗಂಟೆ ಅಂದಾಗ ಜರ್ಕಾಗಿದ್ದು ನಿಜ. ಆದರೆ ಚೆನ್ನಾಗಿದೆ, ಆ ಸ್ಲಾಟಿಗೆ ಹಾಕಿದ್ರೆ ಚೆನ್ನಾಗಿ ಆಗತ್ತೆ ಅಂತ ಚಾನಲವರು ಡಿಸಿಷನ್ ತೊಗೊಂಡಾಗ ಒಂದು ಪಾಸಿಟಿವ್ ಮೈಂಡಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲಾಟ್ ಇಂದ ಕೆಳಗೆ ಬರಬೇಕು ಅಂದ್ರೆ ನಿಮಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಎಪಿಸೋಡ್ ಹೋಗ್ತೀವಲ್ಲ. 9 ಗಂಟೆ ಆ ಸ್ಲಾಟಿಗೆ ತರಬೇಕು ಅಂತ ಅನ್ಸುತ್ತೆ. ಅಲ್ಲ, 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀವಲ್ಲ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್ಗೆ. 11 ಗಂಟೆಗೆ ಹೋದ್ರೆ ಓಕೆನಾ? ಮೇಡಮ್, ಜನ 9:30 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಸೊ ಟೈಮ್ ಡಸಂಟ್ ಮ್ಯಾಟರ್. ನಮ್ಮ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನು ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್.
ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್. ಒಂದು ಒಳ್ಳೆ ಸೀರಿಯಲ್ ಮಾಡ್ತೀರಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ. ಸೂರಜ್, ಇಲ್ಲಿ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಲೈಕ್ ಅಂದರೆ ಅವ್ರ ಆ್ಯಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರಾ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರೆ ಆಗಿದ್ದರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಓಕೆ. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರೋವಂಥದ್ದು ಜನರಿಗೆ ತುಂಬ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನು ಅಂತಂದರೆ, ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕ್ಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗೋವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗ್ತಾ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಓವರಾಲ್ ನಮ್ಮ ಮಧ್ಯೆ ನಡೆಯೋಂಥರ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲಲ್ಲಿ ಇದೆ. ಓಕೆ, ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರಾಕ್ಟ್ ಆಗಿದ್ರು, ಬಟ್ ಅವ್ರನ್ನ ಗ್ರ್ಯಾಂಡಾಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ, ಬಿಗ್ ಬಾಸಿಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ ಒಂದು 2-3 ಕಡೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಹೋಗ್ತಾ ಇದೆ. ಈ ಬಗ್ಗೆ ನಿಮ್ದೇನು ಕ್ಲಾರಿಫಿಕೇಶನ್? ಮ್ಯಾಮ್, ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸಾರು ಮಾಡ್ಕೊ ಆಚೆ ಬರ್ತಿದೆ. ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಅಲ್ಲಿ ಅಷ್ಟೊಂದು ಜನ ನಟರಿದ್ರು, ಎಲ್ಲರ ಹತ್ರ ಸ್ವಲ್ಪ ಹೇಳಿಸ್ಕೊಂಬರ್ತಿದ್ದೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಆಚೆ ಬಂದಮೇಲೆ ಅವ್ರು ಅಪ್ರೋಚ್ ಮಾಡ್ತಾರೆ, ಅವರು ಹುಡುಕ್ತಿರ್ತಾರೆ ತುಂಬ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲಲ್ಲಿ. ಸೊ ಆಚೆ ಬಂದಮೇಲೆ ಸಿಕ್ಕಿದ್ದು ಮ್ಯಾಮ್, ಆ ಥರ ಎಲ್ಲ ಏನಿಲ್ಲ. ನಥಿಂಗ್ ಲೈಕ್ ದಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೇವ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ, ನಿಮ್ಮ ದೇವ್ ಅವರ ಕ್ಯಾರೆಕ್ಟರ್ ವಿಲನ್ ಅಥವಾ ಮತ್ತೆ ಇಲ್ಲೂ ಕೂಡ ಒಳ್ಳೆಯವರಾಗಿ ಮತ್ತೆ ವಿಲನ್ ಆಗ್ತೀರಾ? ಇಲ್ಲ, ಇಲ್ಲಿ ಮಾಡ್ತಾ ಇರೋದು ಪಾಸಿಟಿವ್ ರೋಲೇ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಲ್ಸೋ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. 10 ಗಂಟೆ ಸ್ಲಾಟ್ ಬಗ್ಗೆ ಏನೋ ಮಾತು ಬಂತು. ಯಾಕೆ 10 ಗಂಟೆ? ಫ್ಯಾಮಿಲಿ ಸ್ಟೋರಿ ಆದ್ದರಿಂದ 10 ಗಂಟೆ ತೊಗೊಂಡ್ರೆ ಯಾರೂ ನೋಡೋದಿಲ್ಲ ಅಂತ ನಾವು ಇದನ್ನು ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡಿಬಿಟ್ಟು 10 ಗಂಟೆಗೆ ಇನ್ನೂ ಆಡಿಯನ್ಸ್ನ ಪುಲ್ ಮಾಡ್ಕೋಬೋದು ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಕತೆ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ಒಂದು ಟೀಮ್ ಆಗಿ ನಮಗೇನು ಡೌಟ್ ಇಲ್ಲ. ಡೈರೆಕ್ಟ್ರೆ, ಮಲ್ಗೋ ಟೈಮಲ್ಲಿ ನೋಡುವಂಥ, ಬಟ್ ಅವ್ರಿಗೆ ನೀವು ಹೇಳೋ ವಿಚಾರ ಕೂಡ ಒಂದಷ್ಟು ಒಳ್ಳೇದಿದ್ರೆ ತುಂಬ ಒಳ್ಳೆಯದು. ಏನಾಗ್ತಿದೆ, ಬಹುತೇಕ ಸೀರಿಯಲ್ಗಳು ಬರ್ತಿರೋದ್ರಲ್ಲ ಬರೀ ನೆಗೆಟಿವ್ ಹೇಳಿ ಹೇಳಿ ಎಲ್ಲರೂ ಮನಸ್ಸಲ್ಲಿ ಅದು ಪ್ರಭಾವ ಜಾಸ್ತಿ ಬೀಳ್ತಾ ಇದೆ. ಆದಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ರೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ಮ ಸೀರಿಯಲ್ನಿಂದನೂ ಒಂದಷ್ಟು ಬದಲಾವಣೆ ಮಾಡಿದಷ್ಟು ಒಂದು ಒಳ್ಳೆಯ ಕೆಲಸ ನಿಮ್ಮಿಂದನೂ ಆಗುತ್ತೆ ಅನ್ಸುತ್ತಪ್ಪ. ಆ ಥರದ್ದೇನೋ ಇದೆಯಾ ಅಥವಾ ಇಲ್ಲೂ ನೆಗೆಟಿವ್ ಹೇಳ್ತೇವೆ, ಬರೀ ಹೆಣ್ಮಕ್ಳನ್ನೇ ವಿಲ್ಲನ್ ತೋರಿಸಿ ಗಂಡು ಮಕ್ಳು ಏನೂ ಅಲ್ಲ ಅನ್ನೋ ಥರ ಮಾಡ್ಬಿಟ್ಟಿದ್ದೀರಾ? ಸರ್, ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. 10 ಗಂಟೆ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇಲ್ಲ ಅಂತಲ್ಲ. ಒಂದು ಮನೆ ಮಂದಿ ಎಲ್ಲ ಕೂತು ನೋಡೋವಂಥ ಸೀರಿಯಲ್ ಆಗಿರೋದ್ರಿಂದ 10 ಗಂಟೆಗೆ ಹಾಕಿದ್ದಾರೆ. ಆ ಒಳ್ಳೆ ಎಲಿಮೆಂಟ್ಸು ಖಂಡಿತವಾಗ್ಲೂ ಈ ಸೀರಿಯಲ್ ಇದೆ ಸರ್. ನೀವು ನೋಡಿ ನನಗೊಂದು ಸರಿ ಫೋನ್ ಮಾಡಿ ಸರ್. ಚೆನ್ನಾಗಿಲ್ಲ ಅಂದರೆ ಹೇಳಿ, ಅದನ್ನು ನಾನು ತಿದ್ಕೋತೀನಿ ಸರ್. ಪ್ರಶ್ನೆಗಳೇನಾದರೂ ಇದೆಯಾ? ಇದು ನಿಮ್ಮ ಆಡಿಯನ್ಸ್ ಟಾರ್ಗೆಟ್ ಯಾರು? ಸೀರಿಯಲ್ ನೋಡ್ತಿರೋದೇ ಅಲ್ಲ, ಯಾಕಂದ್ರೆ ಕೆಲವು ಕಡೆ ಏನಾಗುತ್ತೆ, ಅದು ಲೇಡೀಸ್ ದಿನ ಪ್ಲಾನ್. ನನಗೆ ಗೊತ್ತಿರೋ ಅಲ್ಪ ಮಾಹಿತಿ ಪ್ರಕಾರ ಸೀರಿಯಲ್ ನೋಡುವ ವಯೋಮಾನ 35+ ಇಲ್ಲ 40+ ಮೇಲೆ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಏನು ಕೊಡಬೇಕು ಅನ್ನೋದು ಚಾನಲ್ಗೂ ಗೊತ್ತಿರುತ್ತೆ. ಅವ್ರು ಅದ್ರ ಪ್ರಕಾರ ಕತೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಪೂರ್ವಕವಾಗಿ ನಾನು ಶೂಟಿಂಗ್ ಮಾಡಿಕೊಂಡು ನಮ್ಗೇನು ನನ್ನ ಕಡೆಯಿಂದ ಏನು ಬೆಸ್ಟ್ ಕೊಡ್ಬೋದು ಅದು ಕೊಡ್ತೀವಿ ಸರ್. ಯಾಕಂದರೆ ನಿಮ್ಮ TRP ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನೀವೆಲ್ಲ ಗಟ್ಟಿಯಾಗಿರ್ತೀರಾ ಸರ್. ನಾನು TRP ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ಸೀರಿಯಲ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಲ್ಟಿಮೇಟು. ಸರ್, ಇದು ಡೈರೆಕ್ಟರ್ ಸರ್ಗೆ. ಸರ್, ನಾರ್ಮಲ್ ಇದು ಎಲ್ಲರ ಬದುಕಲ್ಲೂ ಘಟಿಸೋ ಅಂಥದ್ದು ಕಥೆನೇ ಇದು. ಎಲ್ಲರ ಜೀವನದಲ್ಲೂ ಆಗೋಂಥದ್ದೇ, ಎಲ್ಲ ಫ್ಯಾಮಿಲಿಯಲ್ಲಿ ಆಗೋಂಥದ್ದೇ. ಏನು ತುಂಬ ಎಕ್ಸ್ಟ್ರಾರ್ಡಿನರಿ ಅಂತೆಲ್ಲ ನಮ್ಮ ಮಧ್ಯೆ ನಡೆಯೋಂಥ ಒಂದು ಕತೆ ಇದೆ ಅಷ್ಟೇ. ಜಗಳ ಆಗಲ್ಲ ಸರ್, ನೀವು ಇಷ್ಟಪಡ್ತೀರಾ ಅದನ್ನು. ಅಣ್ಣನ ತಮ್ಮಂದ್ರೆ ಹಿಂಗಿರಬೇಕು ಅನ್ನೋದೊಂದು ಕೂಡು ಕುಟುಂಬ ಅಂದರೆ ಹಿಂಗಿರಬೇಕು, ಅಣ್ಣ ತಮ್ಮಂದ್ರೆ ಹಿಂಗಿರಬೇಕು, ನನ್ನ ಮಗಳು ಹಿಂಗಿರಬೇಕು ಅನ್ನೋ ಹೀರೋಯಿನ್ ನೋಡಿ ಇದು ಮಾಡ್ತೀನಿ. ತುಂಬ ದೊಡ್ಡ ತಾಳ ಬಳಗ ಸರ್. ತುಂಬ
ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ವಿಜಯಕಾಂತ್ ಸರ್ ಇದ್ದಾರೆ, ಅನುಷಾ ಮೇಡಮ್ ಇದ್ದಾರೆ, ಆಮೇಲೆ ಪದ್ಮಕಲಾ ಇದ್ದಾರೆ, ಬಾಬು ಹಿರಣ್ಯ ಇದ್ದಾರೆ, ಅಂಬರೀಶ್ ಸಾರಂಗಿ ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಸ್ನೇಹ ಸ್ವಾಭಿಮಾನಿ ಇದ್ದಾರೆ, ಗೋಕುಲ್ ಇದ್ದಾರೆ, ಆಮೇಲೆ ನಿಶಿತಾ ಗೌಡ ಇದ್ದಾರೆ, ಆಮೇಲೆ ರೋಹಿತ್ ನಾಯರ್ ಇದ್ದಾರೆ, ರುಹಾನಿ ಶೆಟ್ಟಿ ಅವರಿದ್ದಾರೆ, ಯಶಸ್ ಕಿರಣ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು 26 ಮೆಂಬರ್ಸ್ ಇದ್ದಾರೆ. ಆಮೇಲೆ ಹೇಳೋದು ಮರ್ತೆ ಚಿದಾನಂದ್ ಸರ್ ಇದ್ದಾರೆ, ಹೇಮದತ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು ಒಳ್ಳೆ ಕತೆ. ಸರ್ ಇದು 35 to 35+ ಇದ್ದವ್ರನ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದ್ರಿ. ಈಗ ಸೂರಜ್ ಅವರು ಆ್ಯಕ್ಚುಲಿ ಅವರು ಈಸ್ ಲೈಕ್ ಬೈ ಜೆನ್ಜೀಸ್ ಆಲ್ಸೋ. ಅಂದರೆ ಆ ಥರ ಕಥೆ ಯಾಕೆ ಮಾಡ್ಕೊಳ್ಬಾರ್ದು? ಆ್ಯಕ್ಚುಲಿ ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡ್ಬೋದಲ್ಲ. ಅದಕ್ಕೆ ಅಲ್ವಾ ಸರ್ ಇವ್ರನ್ನ ಹಾಕೊಂಡಿರೋದು. ಅದೇ ಅವ್ರನ್ನ ಹಾಕೊಂಡು 35+ ಹಳೆದೇ ಮಾಡಬೇಡಿ ಅಂತ. 35+ ಇವರು, 25+ ಇವರು ಒಳಗಡೆ. ಇವ್ರು ನೋಡ್ಲಿ ಅಂತಲೇ ಈಗ 10 ಗಂಟೆಗೆ ಹಾಕಿರೋದಲ್ವಾ? 2 ಗಂಟೆ 3 ಗಂಟೆ ಆಗುತ್ತೆ ಅವ್ರು ಮಲಗೋದು. ಪ್ಲೀಸ್ ಅದೇ ಸೂರಜ್ ಅವ್ರು ಇದಾರಲ್ಲ, ಅಂದರೆ ಈಗ ಆ್ಯಕ್ಟಿಂಗ್ ಕಲಿತಾ ಇದ್ದಾರೆ ಅಂತ ನೀವು ಒಂದು ರೀತಿ ಕಮೆಂಟ್ ಮಾಡಿದ್ರಿ, ಆಯಿತಾ? ಬಟ್ ಅಂದರೆ ಇಲ್ಲಿರೋವಂಥದ್ದು ಏನಂದರೆ ಬಿಗ್ ಬಾಸಲ್ಲಿ ಇದ್ದರು ಅನ್ನೋದಕ್ಕೋಸ್ಕರ ಸೂರಜ್ ಅವ್ರಿಗೆ ಕ್ಯಾರೆಕ್ಟರ್ನ ಅಂದರೆ ಆಯ್ಕೆ ಮಾಡಿರೋವಂಥದ್ದ, ಅಥವಾ ಏನು ಬಿಗ್ ಬಾಸಲ್ಲಿ ಬಂದ ನಂತರನೇ ಡಿಸೈಡ್ ಮಾಡಿದ್ದ ಅನ್ನೋಂಥದ್ದು ಅವ್ರ? ನಾನು ಈಗಲೇ ಮೊದಲೇ ಪುನರುಚ್ಚರಿಸ್ತಾ ಇದ್ದೀನಿ. ಸುಮಾರು ಜನ ಹೀರೋಗಳು ಆಗಬೇಕಾಗಿತ್ತು. ಕಡೆ ಗಳಿಗೆಯಲ್ಲಿ ನಾಳೆ ಶೂಟು ಅನ್ನೋ ಟೈಮಲ್ಲೂ ಕೂಡ ಅವತ್ತು ಹಿಂದಿನ ದಿವಸ ಬೇರೆ ಇದ್ದವರು ಕಾರಣಾಂತರಗಳಿಂದ ಆಗಲಿಲ್ಲ. ಇನ್ನು ತಾಯಿ ಹೆಲ್ತ್ ಇಶ್ಯೂ ಅನ್ನೋಕ್ಕೋಸ್ಕರ ಆ ಒಂದು ಸಮಯಕ್ಕೆ ಸೂರಜ್ ಆಚೆ ಬಂದರು. ಆ ಒಂದು ಇದಕ್ಕೆ ನಮಗೂ ಬೇಕಾಗಿರೋದ ಒಳಗಡೆ ಬಂದರು. ಇದರಲ್ಲಿ ಯಾವ ಏನು ಸೀರಿಯಲ್ಗೋಸ್ಕರ ಸೂರಜ್ ಅವರು ಬಿಗ್ ಬಾಸ್ನ ಇದು ಮಾಡಿದ ಅದೆಲ್ಲ ಯಾವುದೂ ಇಲ್ಲ. ನಮ್ಮ ಸಮಯಕ್ಕೆ ಅವ್ರು ಸಿಕ್ಕಿದ್ರು ಅಷ್ಟೇ ಸರ್. ಸರ್ ಸೂರಜ್ ಅವರಿಗೆ ಪ್ರಶ್ನೆ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಸೀರಿಯಲ್ ಅಲ್ಲಿ ವಿಲನ್ ಅಂತನಾ ರಿಯಲ್ ಲೈಫ್ ಅಲ್ಲ? ಪ್ರೊಮೋ ನೋಡ್ಬೇಕಾದ್ರೆ ಸ್ವಲ್ಪ ವಿಲನ್ ತರ ಕಾಣಿಸ್ತಾ ಇದ್ದೀರಾ. ಓಕೆ, ವಿಲನ್ ಈ ಸೀರಿಯಲ್ ಅಲ್ಲಿ ಅನ್ನೋದು ಅದೇ ಇರೋದು ಟ್ವಿಸ್ಟ್ ಮ್ಯಾಮ್. ಈಗಲೇ ಹೇಳಕ್ಕಾಗಲ್ಲ, ನೋಡ್ಬೇಕು ನೀವು. ಆದ್ರೆ ಫ್ರೇಮ್ ಅಲ್ಲಿ, ಸಾರಿ ನನ್ನ ವಾಯ್ಸ್ ಇಲ್ಲ, ತುಂಬಾ that's fine. ಇದಿದೆ, ಏನ್ ತಿಳ್ಕೊಬಿಡಿ. ಬಟ್ ನೀವಿಬ್ರು ನೋಡ್ತಾ ಇದ್ರೆ ಫ್ರೇಮ್ ಅಲ್ಲಿ ಹಿಂದ್ಗಡೆ ಪೋಸ್ಟ್ ಅಲ್ಲಿ ಚಿಂತಾಕ್ರಾಂತರಾಗಿದ್ದೀರಾ. ಏನ್ ಕತೆ ಇದು? ಯಾಕೆ ಅಷ್ಟೊಂದು ಡಿಪ್ರೆಸ್ ಅಲ್ಲಿ ಇದ್ದೀರಾ? ಖುಷಿಯಾಗಿರ್ಬೇಕು ತಾನೇ ಮದ್ವೆ ಆಗ್ಬೇಕಾದ್ರೆ. ಇಲ್ಲ, ಅದು ಕ್ಯಾರೆಕ್ಟರ್ ಆಗಿದೆ, ಸಿಚುವೇಶನ್ ಆಗಿದೆ. ಸೊ ಸಿಚುವೇಶನ್ ಎಲಾಬ್ರೇಟ್ ಮಾಡಿ ಅಲ್ಲ, ಹೇಳಕ್ಕಾಗಲ್ಲ. ಇಷ್ಟದಿಂದ ಮದ್ವೆ ಆಗ್ತಿದ್ದೀರಾ? ನೋಡ್ಬೇಕು ನೀವು, ಅದು ಹೇಳಕ್ಕಾಗಲ್ಲ. ಅಲ್ಲ ಡೈರೆಕ್ಟರ್ ಸರ್, ಆ ಪಾಪ ಹುಡುಗಿ ಅಷ್ಟು ಚಂದ ರೆಡಿ ಆಗಿದೆ, ಹೋಗಿ ಇಷ್ಟ ಇಲ್ದೇ ಮದುವೆ ಆಗ್ತಾ ಇರೋದ್ರಿಂದ ಒಲ್ಲದ ಮನಸ್ಸಿಂದ ಮದುವೆ ಆಗ್ತಾ ಇದಾರಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಹಂಗಿದೆ ಮೂಡ್ ಅಷ್ಟೇ. ಅಲ್ಲ, ಹುಡುಗಂಗೂ ಇಷ್ಟ ಇಲ್ಲ, ಹುಡುಗಿಗೂ ಇಷ್ಟ. ಹೌದು ಹೌದು. ಛೇ, ಏನು ಮಾಡೋದು? ಮುಂದೆ ಮದುವೆ ಆಗ್ತಾರಲ್ಲ, ಆಮೇಲೆ ಇಷ್ಟಪಡಕ್ಕೆ ಶುರು ಮಾಡ್ತಾರೆ ಬಿಡಿ. ಓಕೆ, ಅದೇ ಇನ್ನೊಂದು ಅಗ್ನಿ ಸಾಕ್ಷಿ ಆಗುತ್ತಾ ಇದು ಅಂತ. ನಿಮ್ಮ ಬಾಯಾರಿಕೆನ ಹಂಗೆ ಆವಡ್ಲಿ, 1000 ಎಪಿಸೋಡ್ ಹಂಗೆ ದಾಟ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.